ಮೊದಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಹನುಮನೆ, ಆದ್ರಿಂದ ದುರಂಧರ ಅವನೇ. ಮುಖಕ್ಕೆ ಹೊಡೆದು ಹೇಳ್ತಾನೆ ದಾಸೋಹಂ ಕೋಸಲೇಂದ್ರಸ್ಯ ಅಂತ. ತನ್ನ ABCD ಅಂತ Z ತನಕದ PhD ನಂಬರ್ಗಳನ್ನು ಹೇಳಿಲ್ಲ, ಕೇವಲ ನಾನು ರಾಮದೂತ. ಹನುಮದ್ ವ್ರತ ಅಂತ ಡಿಸೆಂಬರ್ ಅಲ್ಲಿ ಅದೇ ಹನುಮ ಜಯಂತಿ ಅಂತ ಬೋರ್ಡು ಕೆಲವು ಕಡೆ ಹಾಕ್ಬಿಟ್ಟಿರ್ತಾರೆ. ವ್ರತ ಅಂತ ಚೇಂಜ್ ಮಾಡಿ ಹನುಮ ಜಯಂತಿ ಅಂತ ಡಿಸೆಂಬರ್ ಅಲ್ಲಿ ಸಾಮಾನ್ಯವಾಗಿ ನಾವು ಮಾಡ್ತೀವಿ. ಅಂದ್ರೆ ನಮ್ಮ ಕನ್ನಡದವನು ಅನ್ನೋದೊಂದು ಎಕ್ಸ್ಟ್ರಾ ಪ್ರೀತಿ ನಮ್ಗೆ. ಕನ್ನಡದವನು ಅನ್ನೋದು ಸುಳ್ಳಲ್ಲ, ಯಾಕೆಂದ್ರೆ ಆ ಪರಿಸರ ಎಲ್ಲ ಇವತ್ತಿಗೂ ಹಾಗೆ ಇರುವಂಥದ್ದು. ವಾಯುಪುತ್ರ ಅಂತಾನೆ ಕರೆಯುವುದಾದ್ರಿಂದ ಸಂದೇಹ ಏನು ಇಲ್ಲ. ಗೊಂದಲಕ್ಕೆ ಕಾರಣ ಆಗುವಂತ ಶಬ್ದ ಇದು, ಆದರೆ ಅದಕ್ಕೆ ಮೂಲ ಅರ್ಥ ಎರಡು ಜನರ ಮಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶಿವನ ಮಗನೂ ಹೌದು. ಅಕಾಲದಲ್ಲಿ ರಾಹು ಸೂರ್ಯನನ್ನ ನುಂಗ್ಲಿಕ್ಕೆ ಹೊರಟಿದ್ದ, ಹಾಗಾಗಿ ಹನುಮಂತ ರಾಹುವನ್ನ ಹೊಡಿಲಿಕ್ಕೆ ಹೋದದ್ದು ಹೊರತು ಸೂರ್ಯನ ನುಂಗ್ಲಿಕ್ಕೆ ಹೋಗಿದ್ದಲ್ಲ. ಅದರಿಂದಾಗಿ ಅವನಿಗೆ ದವಡೆಗೆ ಹೊಡೆದದ್ರಿಂದ ಊದಿದ್ದಲ್ಲ. ಅವನು ಮಂಗಗಳಿರುವುದೇ ಊದಿದ ಸ್ವರೂಪದಲ್ಲಿ. ಅವನು ಹುಟ್ಟುವಾಗಲೇ ಕಪಿ ರೂಪದಲ್ಲೇ ಹುಟ್ಟಿದ, ಯಾಕೆಂದ್ರೆ ಕೇಸರಿಯೇ ಕಪಿ, ಆಂಜನೇಯೂ ಕಪಿಯೇ. ಆಗ ವಾಯುವಿಗೆ ಕೋಪ ಬಂತು, ತನ್ನ ವರದ್ವಲದಿಂದ ಹುಟ್ಟಿದ ಮಗುವನ್ನೇ ಇಂದ್ರ ಘಾಸಿಗೊಳಿಸಿದ ಅಂತ ಮರುಕ್ಷಣದಲ್ಲಿ ಸ್ತಬ್ಧನಾಗಿ ಬಿಟ್ಟ. ಇಡೀ ಜಗತ್ತು ಎಲ್ಲ ಉಸಿರು ಕಟ್ಟಿ ನಿಂತು ಹೋಯಿತು. ಇವತ್ತು ನಾವು ಹನುಮ ರಾಮ ಸೇವಾ ದುರಂಧರ ಅಂತ ನಾವು ಮಾತಾಡ್ತಿದ್ದೀವಿ. ನಿಜವಾದ ದುರಂಧರ. ಯಾವುದೋ ಶ್ಲೋಕದಲ್ಲಿ ರಾಮ ಸೇವಾ ದುರಂಧರ ಅಂತ ಬರುತ್ತಲ್ಲ ಅಂತ ಹೇಳಿ, ಹಾಗಾಗಿ ನಿಜವಾದ ದುರಂಧರ ಹನುಮ ಹೇಗೆ ಅನ್ನೋದನ್ನ ಒಂದು ಕ್ವಿಕ್ ಆಗಿ ಹೇಳೋದಾದ್ರೆ ತಾವು. ದುರ ಅಂದ್ರೆ ಹೊಣೆಗಾರಿಕೆ, ಬಹಳ ಜವಾಬ್ದಾರಿಯ ಕೆಲಸ. ಅದನ್ನ ಅಂದ್ರೆ ಒಂದು ರೀತಿ ನೊಗ ಅಂತ ಅರ್ಥ. ನೊಗವನ್ನು ಹೊತ್ತವನು ಅಂತ ಅಂದ್ರೆ ಇಡೀ ಒಂದು ವ್ಯವಸ್ಥೆಯನ್ನ ತನ್ನ ಹೆಗಲ ಮೇಲೆ ಇಟ್ಕೊಂಡು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಡೀ ಎಂಟೈರ್ ಆ ಸಿಸ್ಟಮೇ ಕೊಲ್ಯಾಪ್ಸ್ ಆಗುತ್ತೆ. ಅಂಥ ವ್ಯವಸ್ಥೆಯನ್ನ ಹಾಳುಗೆಡವದೆ ಧರತಿ ಹೊತ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಅದರಿಂದಾಗಿ ದುರಂಧರ ಅಂತ. ಇದು ರಾಮನ ಸೇವೆಯ ದೃಷ್ಟಿಯಲ್ಲಿ ಹನುಮಂತನಲ್ಲಿ ಯಾಕೆ ಅತ್ಯಂತ ಸೂಕ್ತವಾಗಿ ಹೊಂದುತ್ತೆ ಅಂದ್ರೆ, ಸೀತೆಯನ್ನು ಹುಡುಕಾಡುವುದಕ್ಕೋಸ್ಕರ ಲಂಕೆಗೆ ಬಂದವ ಮರಳಿ ಹೋಗುವಾಗ ರಾಮನ ಬಗ್ಗೆ ಕೆಡುಕಿನ ಸುದ್ದಿ ಹರಡಬಾರದು. ಯಾಕೆಂದ್ರೆ ಕಳ್ಳತನದಿಂದ ರಾಮ ಯಾರನ್ನು ಕಳಿಸಿ ಏನೋ ಮಾಡ್ಕೊಂಡು ಹೋದ ಅಂತ ಆಗ್ಬಾರ್ದು. ಆದ್ರೆ ಹೋದ ಕೆಲಸ ಯಥಾರ್ಥವಾಗಿ ಸಾರ್ಥಕವಾಗಿ ಆಗಬೇಕು. ಅದಕ್ಕೋಸ್ಕರ ಮೊದಲು ಸೀತೆಗೆ ಕೊಡಬೇಕಾದ ಸುದ್ದಿಯನ್ನ ಕೊಟ್ಟು ಆಮೇಲೆ ತಾನು ಸುದ್ದಿ ಬಂದದ್ದನ್ನ ರಾವಣನಿಗೆ ತಿಳಿಸಿ ಎಚ್ಚರಿಕೆಯನ್ನೂ ಕೊಟ್ಟು ತಾನು ಕೊನೆಗೂ ತಿದ್ದಿಕೊಳ್ಳಿಲ್ಲ ಅಂತಂದಾಗ ಅವನೇ ಕೊಟ್ಟ ಬೆಂಕಿಯನ್ನು ವಾಪಸ್ ಕೊಟ್ಟು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬಂದದ್ದು. ಹಾಗಾಗಿ ಮೊದಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಹನುಮನೆ, ಆದ್ರಿಂದ ದುರಂಧರ ಅವನೇ. ಆ ಕಾಲದಲ್ಲಿ ಎದುರಿಸಲಿಕ್ಕೆ ಸಾಧ್ಯವಿಲ್ಲದ ರಾವಣನ ಊರಿನಲ್ಲಿ ಒಂದು ಸೊಳ್ಳೆಯೂ ಮಿಸುಕಾಡ್ಲಿಕ್ಕೆ ಸಾಧ್ಯ ಇಲ್ಲದ ಜಾಗದಲ್ಲಿ ಹೊಕ್ಕು ಆ ರಕ್ಕಸರ ಸೊಕ್ಕು ಮುರಿದು ವಾಪಸ್ಸು ರಾಮನಿಗೆ ಸುದ್ದಿಯನ್ನ ತಂದು ಕೊಟ್ಟವ. ಅಂದ್ರೆ ಸೇಫ್. ಮತ್ತು ವಾಪಸ್ ಬರುದಿದೆಯಲ್ಲ, ಇಷ್ಟರ ತನಕ ಎಷ್ಟೋ ಸರ್ತಿ ಈ ಸ್ಪೈಗಳ ಕಥೆಗಳು ಬಂದಾಗ ಬಲಿ ಕೊಟ್ಟದ್ದು ಅಥವಾ ಅವರನ್ನ ಕೊನೆಗೆ ನಮ್ಗೆ ಸಂಬಂಧಪಟ್ಟವರಲ್ಲ ಅಂತ ಕೈ ಚೆಲ್ಲಿದ್ದು ಅನ್ನುವ ಸ್ಥಿತಿಯಲ್ಲೇ ನಾವು ಕಥೆ ನೋಡ್ತಾ ಇದ್ರೆ, ಈಗ ಒಂದು ಸ್ವಲ್ಪ ಫ್ರೆಶ್ ಆಗಿ ವಾಪಸ್ ಕರ್ಕೊಂಡು ಬಂದ ರೀತಿಯ ಸುದ್ದಿ ಬಂದಿದ್ರೆ ಆ ಮೊದಲು ವಾಪಸ್ ಬಂದವ ಹನುಮಂತ, ನಿಜವಾದ ದುರಂಧರ ಅಂತ. ಅದ್ಭುತವಾಗಿ ತಿಳಿಸಿ. ಅಂದ್ರೆ ದುರಂಧರ ಅನ್ನೋ ಶಬ್ದದ ಅರ್ಥನೇ ಅಂತ ಹೇಳಿದ್ರಿ. ಅಷ್ಟು ಇಡೀ ಸಮಾಜದ ಹೊಣೆಗಾರಿಕೆನ ಹೊತ್ತವರು. ಅದನ್ನ ದೇಶದ ವ್ಯವಸ್ಥೆ ಇರುತ್ತೆ, ಅಲ್ಲಿ ಹೆಸರು ಹೇಳಲಿಕ್ಕಿಲ್ಲ, ಬಿಟ್ಟು ಬರ್ಲಿಕ್ಕಿಲ್ಲ. ಆದ್ರೆ ಅದರಲ್ಲಿ ರಾಮಸೇವಾ ದುರಂಧರ ಅಂತ ಹೇಳಿಕೊಳ್ಳುವುದರಲ್ಲಿ ಹನುಮಂತನ ಹೆಗ್ಗಳಿಕೆ ಏನು ಅಂದ್ರೆ, ಮುಖಕ್ಕೆ ಹೊಡೆದು ಹೇಳ್ತಾನೆ ದಾಸೋಹಂ ಕೋಸಲೇಂದ್ರಸ್ಯ ಅಂತ. ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘುತ್ತಮಸ್ಯ ಮಾರುತಿಂ. ಅಂದ್ರೆ ತನ್ನ ಹೆಸರು ಕೇಳಿದ್ರೆ ಕಪೆ ಕುತೋಸಿಕಸ್ಯವ ಅಂತ ಕೇಳಿದ್ದವನು, ನೀನ್ ಯಾರವನು ಎಲ್ಲಿ ಅವನು ಅಂತ. ತನ್ನ ಹೆಸರು ಹೇಳಿಲ್ಲ, ತನ್ನ ABCD ಅಂತ Z ತನಕದ PhD ನಂಬರ್ಗಳನ್ನು ಹೇಳಿಲ್ಲ, ಕೇವಲ ನಾನು ರಾಮದೂತ, ನಿನಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದೇನೆ, ಎಚ್ಚರಿಕೆ ಆದ್ರೆ ಈಗ ನಿನ್ನ ಹೆಂಡತಿ ಮಕ್ಕಳೆಲ್ಲ ಉಳಿದು ನೀನು ಕ್ಷೇಮವಾಗಿರ್ತಿ ಅಂತ ಎಚ್ಚರಿಕೆ ಕೊಟ್ಟು ಅವನಿಗೆ ವಾಪಸ್ಸು ಅವನು ಕೊಟ್ಟ ಸುಡುವ ಸಂಗತಿಯನ್ನ ಇಟ್ಟು ವಾಪಸ್ ಬಂದ. ಅಂದ್ರೆ ಇದು ನಿಜವಾಗಿಯೂ ಪೂರ್ಣ ಪ್ರಮಾಣದಲ್ಲಿ ದೇಶದ ವೈಭವವನ್ನ ಶತ್ರುಗಳ ಎದೆಯ ನಡುವೆಗೆ ಹಬ್ಬಿಸಿ ಮರಳಿ ಬಂದವ ಅಂತ ಅನ್ನುವ ಅರ್ಥದಲ್ಲಿ ದುರಂಧರ ಸಾರ್ಥಕ ನಾಮ ಹನುಮಂತನಿಗೆ. ಹನುಮದ್ ವ್ರತ ಅಂತ ಡಿಸೆಂಬರ್ ಅಲ್ಲಿ ಅದೇ ಹನುಮ ಜಯಂತಿ ಅಂತ ಬೋರ್ಡು ಕೆಲವು ಕಡೆ ಹಾಕ್ಬಿಟ್ಟಿರ್ತಾರೆ. ವ್ರತ ಅಂತ ಚೇಂಜ್ ಮಾಡಿ ಹನುಮ ಜಯಂತಿ ಅಂತ ಡಿಸೆಂಬರ್ ಅಲ್ಲಿ ಸಾಮಾನ್ಯವಾಗಿ ನಾವು ಮಾಡ್ತೀವಿ. ಇದು ಚೈತ್ರ ಪೂರ್ಣಿಮೆಯಲ್ಲಿ ಬರುವಂತದ್ದು. ಇದು ಹನುಮ ಜಯಂತಿ ಅಂತ ಶಾಸ್ತ್ರಗಳು ಹೇಳ್ತಾರೆ. ಇದರ ಬಗ್ಗೆ ಒಂದು ಕ್ಲಾರಿಟಿ ಏನು ನಾವು ತಿಳ್ಕೊ. ಈಗ ವ್ರತ ಅನ್ನೋದು ಈಗ ಅವನನ್ನ ವಿಶೇಷವಾಗಿ ಪೂಜಿಸುವಂತಹ ಒಂದು ದಿನ. ಜಯಂತಿ ಅನ್ನೋದು ನಿಜವಾದ ಅರ್ಥದಲ್ಲಿ ಹನುಮಂತ ಚೈತ್ರ ಪೂರ್ಣಿಮೆಯಂದು ಅವತಾರ ಎತ್ತಿದ ದಿನ ಅಂತ. ಅದು ಕನ್ಫ್ಯೂಸ್ ಆಗುದು ಯಾಕೆಂದ್ರೆ ಎರಡು ಹನುಮ ಹನುಮ ಶಬ್ದ ಇರುವುದರಿಂದ ವ್ರತಕ್ಕೆ ಅರ್ಥ ಗೊತ್ತಿಲ್ಲದೆ ಹೋದ್ರಿಂದ ಜಯಂತಿಯನ್ನು ಅಲ್ಲಿಗೆ ಜೋಡಿಸಿ ಮಾಡ್ತಾರೆ.
ಆದರೆ ಅದು ಸಿದ್ಧಿಗೋಸ್ಕರ ಒಂದು ಯೋಗದ ದೃಷ್ಟಿಯಿಂದ ಹೇಳಿದ ಸಂಗತಿ. ಆ ದಿವಸ ವಿಶೇಷವಾಗಿ ಅವನ ಆರಾಧನೆ ಮಾಡುವುದು ಅಂತ. ಈ ಸಂದರ್ಭದಲ್ಲಿ ಅವನು ಹುಟ್ಟಿದ ದಿನವನ್ನ ಆಚರಣೆ ಮಾಡುವುದು ಅನ್ನುವ ಅಂಶದಲ್ಲಿ ಜಯಂತಿ ಬೇರೆ ವ್ರತ ಬೇರೆ ಅನ್ನೋದು ಶಾಸ್ತ್ರದಲ್ಲಿ ಸ್ಪಷ್ಟ ಇದೆ. ಜನರಿಗೆ ಎಷ್ಟೋ ಸರ್ತಿ ಶಾಸ್ತ್ರ ಏನು ಹೇಳುತ್ತೆ ಅಂತ ಗೊತ್ತಾಗಲ್ಲ, ಅವ್ರಿಗೆ ಇಷ್ಟ ಬಂದ ಹಾಗೆ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಈ ಹನುಮಂತನ ಅವತಾರ ಕುರಿತಾಗಿ ಬಹಳಷ್ಟು ಬೇರೆ ಬೇರೆ ಕಡೆಗೆ ಒಂದು ಪ್ರಚಲಿತವಾಗಿರೋದು ವಾಯುಪುತ್ರ ಅನ್ನೋದು, ಕೆಲವು ಕಡೆ ಅವನು ಈಶ್ವರನ ಒಂದು ಅವತಾರ ಅಂತಲೂ ಕೆಲವು ಕಡೆ ಉಲ್ಲೇಖಗಳಿದೆ. ಹೌದು. ಹಾಗಾಗಿ ಈಗ ಹನುಮಾನ್ ಚಾಲಿಸ ಇಂಥ ಕಡೆಗಳಿಗೆಲ್ಲ ಕೆಲವು ಗೊಂದಲಗಳಿದೆ. ಅದೆಲ್ಲವನ್ನು ಕೂಡ ಅಂದರೆ ಅದೊಂದೇ ಪ್ರಶ್ನೆ ಅಲ್ಲದೆ ಇಡೀ ಅವನ ಬಾಲ್ಯ ಹೇಗಾಯಿತು, ಯಾಕೆಂದರೆ ನಾವು ತುಂಬ ಹೆಮ್ಮೆ ಕನ್ನಡ ಕುಲ ಪುಂಗವ ಹನುಮ ಅಂತ ಒಂದು ಹಾಡಲ್ಲೇ ಬರುತ್ತೆ. ಅಂದರೆ ನಾವು ಕನ್ನಡದವನು ಅಂತ, ಅಂದರೆ ನಮಗೆ ಅವನು ಇಡೀ ವಿಶ್ವಕ್ಕೆ ಸೇರಿದವನು ಹನುಮಂತ. ನಮಗೇನಂದರೆ ಅವನು ನಮ್ಮ ಹೊಸಪೇಟೆ ಹಂಪಿ ಹತ್ರ ಹುಟ್ಟಿದವನಲ್ವಾ, ಕಿಷ್ಕಿಂದ, ಅಂದರೆ ನಮ್ಮ ಕನ್ನಡದವನು ಅನ್ನೋದೊಂದು ಎಕ್ಸ್ಟ್ರಾ ಪ್ರೀತಿ ನಮಗೆ. ಕನ್ನಡದವನು ಅನ್ನೋದು ಸುಳ್ಳಲ್ಲ, ಯಾಕೆಂದ್ರೆ ಆ ಪರಿಸರ ಎಲ್ಲ ಇವತ್ತಿಗೂ ಹಾಗೆ ಇರುವಂಥದ್ದು. ಕಲ್ಲು ಬಂಡೆಗಳ ನಡುವೆ ಅವರ ರಾಜ್ಯ ಇದ್ದದ್ದು ಅಂತ ನಮಗೆ ಕಿಷ್ಕಿಂಧೆಯ ವರ್ಣನೆ ಬರುವಂಥದ್ದು. ಆದರೆ ಹುಟ್ಟಿನ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಿದಾಗ ಒಂದೆರಡು ಕ್ವಶನ್ ಉಳಿಯತ್ತೆ. ಯಾಕೆಂದರೆ ಅಲ್ಲಿ ಕೇಸರಿ ಅನ್ನುವಂಥವನು ಮೇರು ಪರ್ವತದ ಬಳಿಯಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ವಾಸವಾಗಿದ್ದವ ಅಂತಿದೆ, ಅಂಜನೆ ಮತ್ತು ಕೇಸರಿಯ ಮಗನಾಗಿ ಹುಟ್ಟಿದ್ದು ಅಂತ. ಆದರೆ ಅವನು ಹೆಚ್ಚು ಕಾಲ ಇದ್ದದ್ದು ಖಂಡಿತ ಕನ್ನಡದವನು ಅಂತ ಹೇಳಲಿಕ್ಕೆ ನಮಗೆ ಇದಕ್ಕೇನು ಸಂಬಂಧವೇ ಇಲ್ಲ. ಆದರೆ ಹುಟ್ಟಿನ ವಿಷಯದಲ್ಲಿ ಇನ್ನಷ್ಟು ಕೆಲವು ಪ್ರಶ್ನೆಗಳು ಹಾಗೆ ಉಳಿದು ಬಿಡುತ್ತೆ. ಹುಟ್ಟಿದ್ರೆ ನಮಗೆ ಏನು ತೊಂದರೆ ಇಲ್ಲ, ಎಲ್ಲಿ ಹುಟ್ಟಿದ್ರು ನಮಗೆ ಕನ್ನಡಿಗ ನಮ್ಮವನೇ. ಯಾಕೆಂದರೆ ಹನುಮಂತನ ಹೆಚ್ಚು ಆಯುಷ್ಯ ಕಳೆದದ್ದು ಮತ್ತು ರಾಮನ ಸೇವೆಗಾಗಿ ಓಡಾಡಿದ್ದೆಲ್ಲ ಇದೇ ಜಾಗದಲ್ಲಿ ಆದದ್ರಿಂದ ಹನುಮಂತ ನಮ್ಮ ಸಮೀಪದ ಹಂಪೆ ಅವನು ಅಂತ ಹೇಳಲಿಕ್ಕೆ ಏನು ಸಮಸ್ಯೆ ಇಲ್ಲ. ಯಾಕೆಂದರೆ ಪಂಪಾ ಅನ್ನುವ ಸರೋವರದ ಕುರಿತಾದ ಮಾತು ಸ್ಪಷ್ಟವಾಗಿದೆ. ಆ ಜಾಗದ ಅನೇಕ ಅವಶೇಷಗಳನ್ನು ನಾವು ಇವತ್ತು ಕೂಡ ನೋಡ್ತೇವೆ. ಹುಟ್ಟಿನ ದೃಷ್ಟಿಯಿಂದ ತಪಸ್ಸು ಮಾಡಿದ್ರು ಇಬ್ರು ಕೂಡ, ಅಂಜನಾ ಮತ್ತು ಕೇಸರಿ, ಒಳ್ಳೆಯ ಸತ್ಪುತ್ರನನ್ನು ಪಡೀಬೇಕು ಅಂತ. ಹಾಗಾಗಿ ವಾಯುದೇವರನ್ನ ಉಪಾಸನೆ ಮಾಡಿ ವಾಯುದೇವನನ್ನೇ ಅಂಶವನ್ನಾಗಿ ಅಂಜನೆ ಮಗನನ್ನಾಗಿ ಪಡೆದದ್ದಾದರೆ ಒಂದೆರಡು ಕಡೆ ರುದ್ರ ಸಂಭೂತ ಅಂತ ಶಬ್ದ ಇದೆ. ಈ ರುದ್ರ ಅಂದರೆ ಯಾರು ಅಂತ ಅನ್ನೋ ಸಂದೇಹದಿಂದ ಅದು ಆಚೆ ಈಚೆ ಆಯಿತು. ಆದರೆ ಉಪನಿಷತ್ತು ಹೇಳಿದ್ರು ರುದ್ರೋಸಿ ಪರಿರಕ್ಷಿತ ಅಂತ ಒಂದು ಪ್ರಾಣ ಸೂಕ್ತದಲ್ಲಿ ಪ್ರಾಣನನ್ನು ರುದ್ರ ಅಂತ ಕರೆದಿದೆ. ಯಾಕೆಂದರೆ ನಿಜವಾದ ಅರ್ಥದಲ್ಲಿ ರುದ್ರ ಶಬ್ದ ಅಂತ ಅನ್ನೋದು ಪ್ರಾಣನಿಗೆ ಸಂಬಂಧಿಸಿದ್ದು. ಅದು ಅಗ್ನಿ ಅಂತ ಲೆಕ್ಕ, ಸುಡುವಂಥದ್ದು, ನೋಯಿಸುವಂಥದ್ದು ಅಂತ. ಒಳಗಿನಿಂದ ಇರುವುದು ಪ್ರಾಣ ಅಗ್ನಿ. ನಮ್ಮ ದೇಹದಲ್ಲಿ ಏನಾದರೂ ಬದುಕಿ ನಾವು ಚಟುವಟಿಕೆಯಿಂದ ಇರಬೇಕು ಅಂದ್ರೆ ಅದಕ್ಕೆ ಕಾರಣ ಒಳಗಿನಿಂದ ಅಗ್ನಿರೂಪನಾಗಿ ಪ್ರಾಣನೇ ಇರುವಂಥದ್ದು. ಆಮೇಲೆ ರುದ್ರ ಅನ್ನುವ ಶಬ್ದ ಅದು ನಾರಾಯಣನಲ್ಲೂ ಇದೆ. ರುದ್ರೋ ಬಹುಶಿರ ಬಭ್ರುರ್ ವಿಶ್ವಯೋನಿ ಶುಚಿಶ್ರವಾಹ, ರುದ್ರ ಅನ್ನೋ ಶಬ್ದ ಸಹಸ್ರನಾಮದಲ್ಲಿ ಬರುವಂಥದ್ದು. ಹಾಗಾಗಿ ರುದ್ರ ಶಬ್ದ ಇದ್ದ ಮಾತ್ರಕ್ಕೆ ಅದು ರುದ್ರಾಂಶ ಸಂಭೂತ ಅಂತ ಹೇಳಬೇಕಾಗಿಲ್ಲ. ಆದರೆ ಇಡೀ ರಾಮಾಯಣದಲ್ಲಿ ಪವನಸುತ ಅಂತ ಹೇಳ್ತಾರೆ ಹೊರತು ಕೇವಲ ಸ್ಕಂದ ಪುರಾಣದಲ್ಲಿ ಒಂದು ಕಡೆ ಮಾತ್ರ ಅದು ಶಿವನ ಸಂತತಿ ಅನ್ನುವ ಅರ್ಥದಲ್ಲಿ ಮಾತಿದೆ. ಅದಕ್ಕೆ ಆಮೇಲೆ ಏನೇನೇನೇನೇನೋ ಕತೆ ಸೇರಿಸ್ಕೊಂಡಿದ್ದಾರೆ. ಆದರೆ ಪುರಾಣದಲ್ಲಿ ಆ ಶಬ್ದ ಬರುವ ಸಾಧ್ಯತೆ ಇದ್ದದ್ದು ಯಾಕೆಂದ್ರೆ ಪ್ರಾಣನಿಗೂ ರುದ್ರ ಅನ್ನುವ ಶಬ್ದ ಇದೆ. ತಂ ದೇವ ಹಸ್ತುವಂತಿ ಅಂತ ಆ ಅಥರ್ವಣ ಉಪನಿಷತ್ತಿನ 10 ಮಂತ್ರಗಳಲ್ಲಿ ಎಲ್ಲ ದೇವತೆಗಳು ಪ್ರಾಣನನ್ನು ಕುರಿತು ಸ್ತೋತ್ರ ಮಾಡಿದ್ರು. ಇಂದ್ರ ನೀನೇ, ಅಗ್ನಿ ನೀನೇ, ವರುಣ ನೀನೇ, ರುದ್ರ ನೀನೇ, ಎಲ್ಲವೂ ನೀನೇ ಅಂತ ಉಳಿದ ಎಲ್ಲ ದೇವತೆಗಳ ನಾಮವನ್ನು ಪ್ರಾಣನಲ್ಲಿ ಅವರು ಸ್ತೋತ್ರ ಮಾಡ್ತಾರೆ. ಆ ಅರ್ಥದಲ್ಲಿ ಅಲ್ಲಿ ರುದ್ರ ಅಂತ ಶಬ್ದವನ್ನು ಬಳಸಿದ್ದಾದ್ರಿಂದ ಮತ್ತೆ ಪುರಾಣಗಳಿಗೆ ಬಹಳ ಕಡೆಗಳಲ್ಲಿ ಗಮನಿಸಿದ್ರೆ ಪವನಾತ್ಮಜ, ಪವನಸುತ, ಪವನಸೂನು ಅಂತಾನೆ, ವಾಯುಪುತ್ರ ಅಂತಾನೆ ಕರೆಯುವುದಾದ್ರಿಂದ ಸಂದೇಹ ಏನು ಇಲ್ಲ. ಗೊಂದಲಕ್ಕೆ ಕಾರಣ ಆಗುವಂಥ ಶಬ್ದ ಇದು. ಆದರೆ ಅದಕ್ಕೆ ಮೂಲ ಅರ್ಥ ಎರಡು ಜನರ ಮಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶಿವನ ಮಗನೂ ಹೌದು, ವಾಯುವಿನ ಮಗ ಹೌದು. ಯಾಕೆಂದ್ರೆ ವಾಯುವಿಗೆ ರುದ್ರ ಅಂತ ಹೆಸರಿದೆ, ಆದರೆ ಶಿವನಿಗೆ ವಾಯು ಅಂತ ಹೆಸರು ಎಲ್ಲೂ ಇಲ್ಲ. ಇದು ನಾವು ಅವಕಾಶವನ್ನ ನೋಡಿದಾಗ ಇಲ್ಲಿ ಹೊಂದತ್ತೆ ಹೊರತು ಅಲ್ಲಿ ಹೊಂದಲ್ಲ. ಆದ್ರಿಂದಾಗಿ ಅದು ವಾಯುಪುತ್ರ ಅನ್ನೋದು ಹೆಚ್ಚು ಸಮರ್ಪಕ. ವಾಯುದೇವರ ವಿಶೇಷವಾದ ಅನುಗ್ರಹದಿಂದ ಅಂಜನೆ ತನ್ನ ಗರ್ಭದಲ್ಲಿ ವಾಯುವನ್ನೇ ಪಡೆದು ಬಂದ ಮಗನನ್ನ ನಾವು ಹನುಮ ಅಂತ ಕರೆಯುವುದು. ಹನುಮಾನ್, ಹನು ಅಂದ್ರೆ ಕೆನ್ನೆ ಅಂತ ಅರ್ಥ, ಸುಂದರವಾದ ಕೆನ್ನೆ ಉಳ್ಳವ ಅಂತ. ಇದರ ಮೇಲೆ ಮತ್ತೊಂದು ಪ್ರಶ್ನೆ ಬರುತ್ತೆ, ಅದು ಮತ್ತೆ ಮುಂದೆ ನೋಡೋಣ, ಕೆನ್ನೆ ಊದಿತ್ತು ಇತ್ಯಾದಿಗಳೆಲ್ಲ. ಆದರೆ ಶಬ್ದದ ಅರ್ಥ ಹನುಮಾನ್ ಅನ್ನೋದು
ಹನು ಅಂದ್ರೆ ಹನ ಹಿಂಸಾಗತ್ಯೋಹೋ ಅಂತ ಜ್ಞಾನವಾಚಿ. ಹನ ಶಬ್ದ ಜ್ಞಾನವಾಚಿ, ಅತ್ಯಂತ ಜ್ಞಾನಿ ಅಂತ. ಆ ಅರ್ಥದಲ್ಲಿ ಹನುಮಂತ ಅಂದ್ರೆ ಜ್ಞಾನವಂತ ಅಂತ ಅರ್ಥ. ಸೊ ಅವನ ಬಾಲ್ಯ ಹೇಗಿತ್ತು? ಯಾಕೆಂದ್ರೆ ಅವನು ಮೊದಲು ನಾರ್ಮಲ್ ಮಗುವಾಗಿದ್ದು ಆಮೇಲೆ ದವಡೆ ಅದು ಏನು ಸೂರ್ಯನನ್ನು ತಿಂದ ಒಂದು ಹಣ್ಣು ತರ ಕಾಣಿಸ್ಬಿಡ್ತು. ಅಂದ್ರೆ ನಮ್ಮ ಪ್ರಾಣಿಗಳಲ್ಲಿ ಬೇರೆ ಬೇರೆ ತರ ಈ ಚಂದಮಾಮ ಕಥೆಗಳಲ್ಲೆಲ್ಲ ಅದು ಮಕ್ಕಳಿಗೆ ಹೇಗೆ ಬೇಕೋ ಆ ತರ ಇದೆ. ಆದರೆ ಶಾಸ್ತ್ರೀಯವಾಗಿ ನಾವು ಹನುಮನ ಬಗ್ಗೆ, ಯಾಕಂದ್ರೆ ಇವತ್ತು ನಾವು ಹನುಮನ್ನ ತುಂಬಾ ನಾವು ನಂಬ್ತೀವಿ, ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ, ಆರೋಗ್ಯ ಕೊಡ್ತಾನೆ, ಎಲ್ಲದಕ್ಕೂ ಸರಿ. ಆದರೆ ಅವನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ಇದ್ರೆ ನಾವು ಅವನಿಗೆ ನಮಸ್ಕಾರ ಮಾಡಿ ಏನು ಪ್ರಯೋಜನ? ಅಂದ್ರೆ ಸರಿಯಾಗಿ ತಿಳಿದು ಮಾಡಬೇಕು ಅನ್ನೋದಕ್ಕಾಗಿ ಈ ಬಾಲ್ಯದ ಕಥೆಗಳು ಏನು, ಏನನ್ನ ತಿಳ್ಕೋಬೇಕು? ರಾಮಾಯಣದಲ್ಲಿ ಈ ಕಥೆ ಉತ್ತರಕಾಂಡದಲ್ಲಿ ನಿರೂಪಣೆಗೊಂಡಿದೆ. ಯಾಕೆಂದ್ರೆ ರಾಮನ ಪ್ರವೇಶ ಪಂಪೆಗೆ ಆದಾಗ ಹನುಮಂತ ಒಬ್ಬ ಹುಡುಗನ ರೂಪದಲ್ಲಿ ಬಂದು ಸೀದಾ ಕರ್ಕೊಂಡು ಹೋಗಿ ಸುಗ್ರೀವನ ಹತ್ರ ಮೈತ್ರಿ ಮಾಡ್ತಾನೆ. ಅಲ್ಲಿ ಅವನ ಹುಟ್ಟಿನ ವಿಚಾರ ಏನು ಇಲ್ಲ. ಆದ್ರೆ ಇದು ಪ್ರಶ್ನೆಯಾಗಿ ಉಳಿದದ್ದಕ್ಕೆ ಉತ್ತರವಾಗಿ ಉತ್ತರಕಾಂಡ ಬಂತು. 6 ಕಾಂಡಗಳಲ್ಲಿ ಬಂದ ಅಥವಾ ಉಳಿದ ಅನೇಕ ಜಿಜ್ಞಾಸೆಗಳಿಗೆ ಉತ್ತರ ಅದು ಉತ್ತರಕಾಂಡ. ಓ, ಎಂಡಿಂಗ್ ಅಂತಲ್ಲ. ಅಲ್ಲಿ ರಾವಣನ ಬಗ್ಗೆ ಏನು ಹೇಳಿಲ್ಲ, ಅದು ಅಲ್ಲಿ ಬರುತ್ತೆ. ಆರಂಭದಲ್ಲಿ ವಿಭೀಷಣ, ಕುಂಭಕರ್ಣ, ಶೂರ್ಪಣಖ ಇವರೆಲ್ಲ ಏನು, ಇವರ ದೊಡ್ಡಪ್ಪಂದ್ರು ಏನೇನು ಮಾಡಿದ್ರು, ಈ ಪುಲಸ್ತ್ಯನ ಹಿಂದಿನ ಕಥೆ ಏನು, ವಿಶ್ರವಸ್ ಏನಾಗಿದ್ದ, ಇದೆಲ್ಲ ಇತಿಹಾಸ ಬರುವುದು ಉತ್ತರಕಾಂಡದಲ್ಲಿ. ಹಾಗೆ ಹನುಮಂತನ ಬಗ್ಗೆಯೂ ಅಲ್ಲೇ ವಿಸ್ತೃತವಾಗಿ ಬಂದದ್ದು. ಹುಟ್ಟಿದ ತಕ್ಷಣವೇ ಹಣ್ಣು ಅಂತ ಅನ್ಕೊಂಡು ಸೂರ್ಯನನ್ನು ನೋಡಿ ಹಾರಿದಾಗ ಗಾಬರಿ ಆಯ್ತು. ಎಲ್ಲ ದೇವತೆ ಅಯ್ಯ ಸೂರ್ಯನನ್ನೇ ಒಂದ್ಸರ್ತಿ ಕಿತ್ಬಿಟ್ರೆ ಆಮೇಲೆ ಇಡೀ ಲೋಕದಲ್ಲಿ ಕಾಲದ ವ್ಯತ್ಯಾಸವೇ ಉಂಟಾಗಿ ಏನ್ ಮಾಡುದು ಅಂತ ಇಂದ್ರ ತಕ್ಷಣ ಬಂದು ತನ್ನ ವಜ್ರಾಯುಧವನ್ನು ಬೀಸಿದ. ಅಲ್ಲಿ ನಡೆದ ಸಂಗತಿ ಏನು ಅಂದ್ರೆ, ಅಕಾಲದಲ್ಲಿ ರಾಹು ಸೂರ್ಯನನ್ನು ನುಂಗ್ಲಿಕ್ಕೆ ಹೊರಟಿದ್ದ. ಹಾಗಾಗಿ ಹನುಮಂತ ರಾಹುವನ್ನ ಹೊಡಿಲಿಕ್ಕೆ ಹೋದದ್ದು ಹೊರತು ಸೂರ್ಯನನ್ನು ನುಂಗ್ಲಿಕ್ಕೆ ಹೋಗಿದ್ದಲ್ಲ. ಆದ್ರೆ ಅದು ತಿಳಿಯುವ ಮುಂಚೆ ಹನುಮಂತನ ಮೇಲೆ ಅವನು ಪ್ರಯೋಗ ಮಾಡಿದ. ಹನುಮಂತನಿಗೆ ಏನೂ ಆಗಿಲ್ಲ. ಇಲ್ಲ ಅಂದ್ರೆ ಒಂದು ದವಡೆ ಮಾತ್ರ ಊದಬೇಕಿತ್ತು. ಹೊಡೆದಿದ್ದು ಒಂದು ಭಾಗಕ್ಕೆ, ಟಕ್ ಟಕ್ ಅಂತ 2 ಕಡೆ ಹೊಡಿಲಿಲ್ಲ. ಆದ್ರಿಂದಾಗಿ ಅವನಿಗೆ ದವಡೆಗೆ ಹೊಡೆದದ್ರಿಂದ ಊದಿದ್ದಲ್ಲ, ಅವನು ಮಂಗಗಳಿರುವುದೇ ಊದಿದ ಸ್ವರೂಪದಲ್ಲಿ. ಅವನು ಹುಟ್ಟುವಾಗಲೇ ಕಪಿ ರೂಪದಲ್ಲೇ ಹುಟ್ಟಿದ. ಯಾಕೆಂದ್ರೆ ಕೇಸರಿಯೇ ಕಪಿ, ಆಂಜನೇಯು ಕಪಿಯೇ. ತಂದೆಯ ದವಡೆ ಹೇಗಿತ್ತು ಹಾಗೆ ಮಗನ ದವಡೆನೂ ಅಷ್ಟೇ. ಅದರಿಂದಾಗಿ ಇದು ಪರಂಪರಾಗತವಾದಂತಹ ಒಂದು ದೇಹ ಲಕ್ಷಣ ಹೊರತು ಪೆಟ್ಟಿನಿಂದ ಹನು ಕೆನ್ನೆ ಊದಿದ್ದಲ್ಲ. ಆಮೇಲೆ ಆದ್ರೆ ಏನಾಯ್ತು, ಹುಡುಗನ ಒಂದು ಪ್ರವೃತ್ತಿ ತೋರಿಸ್ಬೇಕಲ್ಲ, ಮೂರ್ಛೆ ಬಿದ್ದ ಹಾಗೆ ಕೆಳಗೆ ಮಲಗಿದ. ಆಗ ವಾಯುವಿಗೆ ಕೋಪ ಬಂತು. ತನ್ನ ವರದ್ವಲದಿಂದ ಹುಟ್ಟಿದ ಮಗುವನ್ನೇ ಇಂದ್ರ ಘಾಸಿಗೊಳಿಸಿದ ಅಂತ ಮರುಕ್ಷಣದಲ್ಲಿ ಸ್ತಬ್ಧನಾಗಿ ಬಿಟ್ಟ. ಇಡೀ ಜಗತ್ತು ಎಲ್ಲ ಉಸಿರು ಕಟ್ಟಿ ನಿಂತು ಹೋಯ್ತು. ಎಲ್ಲರ ಹಂಸ ಮಂತ್ರ ನಿಂತು ಹೋಯ್ತು. ಎಲ್ಲ ಹರೋಹರ ಅಂತ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ್ರು. ಆವಾಗ ತಕ್ಷಣ ಉಳಿದ ದೇವತೆಗಳೆಲ್ಲ ಪ್ರಾಣನನ್ನ ಬಂದು ವಾಯುವನ್ನು ಬಂದು ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿದಾಗ ಕೊನೆಗೆ ಇಲ್ಲ, ಅವನಿಂದ ದೇವರ ಸೇವೆ ತುಂಬ ಚೆನ್ನಾಗಾಗತ್ತೆ, ಅವನಿಗೆ ಇನ್ಯಾರೂ ಕೂಡ ಎದುರಾಳಿಗಳಿಲ್ಲ, ಇದು ಒಂದು ತಿಳಿಯದೆ ಆದ ಘಟನೆ, ಇದಕ್ಕೆ ತಾವು ಕೋಪ ಮಾಡ್ಕೊಳ್ಬಾರ್ದು ಅಂತ ಹೇಳಿದ ಮೇಲೆ ಆ ಮಗುವಿನಲ್ಲಿ ಉತ್ತೇಜನವನ್ನು ತುಂಬಿ ಕೊನೆಗೆ ಎಲ್ಲ ದೇವತೆಗಳು ಆ ಮಗುವಿಗೆ ಎಲ್ಲ ಥರದಿಂದ ತಮ್ಮ ಬೆಂಬಲವನ್ನು ಸೂಚಿಸಿದ ಮೇಲೆ ವಾಯು ತನ್ನ ಚಳುವಳಿಯನ್ನು ಹಿಂದೆ ತಗೊಳ್ತಾನೆ. ಮತ್ತೆಲ್ಲ ನಾರ್ಮಲ್ ಆಗಿ ಉಸಿರಾಟ, ಬ್ರೀದಿಂಗ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಇದು ಬಿಟ್ಟರೆ ಇನ್ನೂ ಒಂದು ಪ್ರಸಂಗ ಹೇಳುವಂಥದ್ದು, ಅವನು ತುಂಬ ಚೇಷ್ಟೆ ಮಾಡ್ತಿದ್ದ, ಕಪಿಗಳ ಆಶ್ರಮದಲ್ಲೆಲ್ಲ ಓಡಾಡ್ತಿದ್ದ. ಕಪಿಗಳು ಇರುವುದೇ ಹಾಗೆ. ಆದ್ರೆ ಕಪಿಗಳಿಗೆ ಅದು ಸಹಜ ಇತ್ತು, ಋಷಿಗಳಿಗೆ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಅವರು ಶಪಿಸಿದ್ರು ಅಂತ ಒಂದು ಮಾತಿದೆ. ಋಷಿಗಳ ಶಾಪವನ್ನ ಸಹಜವಾಗಿ ಸ್ವೀಕರಿಸಿದೆ. ಯಾಕೆಂದ್ರೆ ಅವರು ತಪಸ್ವಿಗಳು, ಅವರಿಗೆ ನಮ್ಮ ಓಡಾಟ ಒಡನಾಟ ಎಲ್ಲ ಅಷ್ಟು ಸ್ಪಷ್ಟವಾಗಿ ಹಿತ ಆಗ್ಲಿಕ್ಕಿಲ್ಲ. ಅವ್ರೇನು ಹೇಳಿದ್ರು ಅಂದ್ರೆ, ನಿನ್ನ ಸಾಮರ್ಥ್ಯ ನಿನಗೆ ಮರೆತು ಹೋಗ್ಲಿ. ಹನುಮಂತನಿಗೆ ಯಾವತ್ತು ಸಾಮರ್ಥ್ಯ ಮರೆತು ಹೋಗುದಾದ್ರೆ ಹಾರುವಾಗ್ಲೇ ಮರೆತು ಹೋಗ್ಬೇಕಿತ್ತು ಮಧ್ಯದಲ್ಲಿ, ಅಥವಾ ಅದಕ್ಕಿಂತ ಮುಂಚೆಯೇ ಅನೇಕ ಪ್ರವೃತ್ತಿಯನ್ನು ತೋರಿದ್ದಿತ್ತು. ಸುಗ್ರೀವನ ಜೊತೆಗೆ ಇಡೀ ಪ್ರಪಂಚವನ್ನು ಸುತ್ತಿ ಬರ್ತಾನೆ, ಯಾರು ವಾಲಿ ಓಡಿಸ್ಕೊಂಡು ಬಂದದ್ರಿಂದ. ಆಗ ಸಾಮರ್ಥ್ಯ ಇಲ್ಲ ಅಂತ ಮರೆತು ಕೂತು ಬಿಡ್ಬೇಕಿತ್ತು. ಆಗ ಸುಗ್ರೀವನನ್ನು ಕರ್ಕೊಂಡು ಓಡಾಡಿದ್ದೆಲ್ಲ ಹನುಮಂತನೇ. ಆದ್ರೆ ಅವರ ಮಾತನ್ನ ನಿಜ ಮಾಡುವುದಕ್ಕೋಸ್ಕರ ಜಾಂಬವಂತ ಬಂದು ಹೇಳುವ ತನಕ ಸುಮ್ನಿದ್ದದ್ದು ಜಾಂಬವಂತ ಹೇಳಿ ಅಂತಲ್ಲ, ಇವ್ರದೆಲ್ಲ ಪರಾಕ್ರಮಗಳು ಖಾಲಿ ಆಗ್ಲಿ ಅಂತ. ಇನ್ಯಾರೂ ಇಲ್ಲ. ಯಾವಾಗ್ಲೂ ನಮ್ಮ ಅಗತ್ಯ ಬಂದಾಗ ನಾವು ಮಾತಾಡ್ಬೇಕು ಹೊರತು ನಮ್ಮ ಅಗತ್ಯ ಇಲ್ಲದೆ ಇದ್ದಲ್ಲಿ ನಾವು ಬಾಯಿ ತೂರಬಾರ್ದು, ಮೂಗು ತೂರಬಾರ್ದು, ಕಿವಿ ತೂರಬಾರ್ದು. ಇಲ್ಲಾಂದ್ರೆ ಶೂರ್ಪಣಕ್ಕೆ ತರ ಆಗುತ್ತೆ.
ಅವಳ ಕಿವಿ ಮೂಗು ಎರಡು ಕತ್ತರಿಸಿ ಹೋಯ್ತು. ಅದಕ್ಕೆ ಅನಗತ್ಯವಾದ ಜಾಗದಲ್ಲಿ ನಾವು ಕಿವಿ ಮೂಗು ತೋರಿಸ್ಬಾರ್ದು ಅಂತ. ಹಾಗಾಗಿ ಹೋಗಿ ಬಂದ ಮೇಲೆ ಅಕಸ್ಮಾತ್ ಇವನೇ ಮೊದಲು ಒಪ್ಕೊಂಡು ಹೋಗಿ ಬಂದ ಅಂತ ಇಟ್ಕೊಳ್ಳಿ, ಆಮೇಲೆ ಎಲ್ಲರೂ ನಾನು ಹೋಗ್ತಿದ್ದೆ ಪಾಪ ಅವನಿಗೆ ಇರ್ಲಿ ಅಂತ ಅವಕಾಶ ಕೊಟ್ಟಿದ್ದು ಅಂತ ಆಮೇಲೆ ಕಮೆಂಟ್ ಮಾಡೋರು ತುಂಬಾ ಜಾಸ್ತಿ. ಹಾಗಾಗಿ ಅವರದ್ದೆಲ್ಲ ಸಾಮರ್ಥ್ಯ ಮುಗಿಯಿತು ಅಂತ ಅಂದ್ರೆ ರಾಮನ ಕೆಲಸ ನಿಲ್ಲುವುದಿಲ್ಲ. ಆದ್ರೆ ಎಲ್ಲ ನಾನೇ ಮಾಡ್ತೇನೆ ಅಂತ ಅಹಂಕಾರವನ್ನು ತೋರುವುದಿಲ್ಲ. ನಾನು ಬೇಕು ಅಂದಾಗ ನಾನೇ ಮಾಡ್ತೇನೆ, ಇದೇ ದುರಂಧರ ಅಂದ್ರೆ. ಅವನ ಅವಶ್ಯಕತೆ ಇದ್ದಲ್ಲಿ ಅವನು ಯಾವತ್ತೂ ತಪ್ಪಿಸಲ್ಲ. ಅದು ಅವನ ಪ್ರಯಾಣದಲ್ಲೂ ಮುಂದೆ ನಮಗೆ ಲಂಕಾ ಪ್ರಯಾಣದಲ್ಲೂ ಕಾಣ್ಲಿಕ್ಕೆ ಸಿಗುತ್ತೆ. ಒಟ್ಟಂತೂ ಅವನ ಬಾಲ್ಯದ ವಿಸ್ತಾರವಾದ ಚರಿತ್ರೆ ಇಲ್ಲ. ಆದರೆ ಇರುವ ಒಂದು 3-4 ಕಥೆಗಳಲ್ಲಿ ಹನುಮಂತ ಅತ್ಯಂತ ಚೂಟಿಯಾಗಿದ್ದ, ತಂದೆ ತಾಯಿಗಳಿಗೆ ತುಂಬ ಸಂತೋಷ ಕೊಟ್ಟ. ಮುಂದೆ ಅಂದರೆ ಋಕ್ಷರಜಸ್ ಅನ್ನುವಂತಹ ಒಬ್ಬನ ಮಕ್ಕಳಾಗಿ ಸುಗ್ರೀವ್ ಮತ್ತು ವಾಲಿ ಅಲ್ಲಿ ಆಧಿಪತ್ಯ ನಡೆಸುವಾಗ ಅವ್ರ ಜೊತೆಗೆ ಸಹಕಾರಕ್ಕೆ ಸೇವೆಗೆ ಸೇರ್ಕೊಂಡ ಅಂತ ಇಷ್ಟು ಅವನ ಪೂರ್ವದ ಚರಿತ್ರೆ ಗೊತ್ತಾಗತ್ತೆ.